ಇರಾನ್ಗೆ ಟ್ರಂಪ್ ಡೆಡ್ಲೈನ್ ಕೊಟ್ಟಿದ್ದಾಗಿದೆ. ಈಗ ಜಾಗತಿಕ ಮಾರುಕಟ್ಟೆಯೇ ಶೇಕ್ ಆಗ್ತಾ ಇದೆ. ಇವತ್ತು $110 ಗಡಿ ದಾಟಿರುವಂತದ್ದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ. ಇರಾನ್ಗೆ ಟ್ರಂಪ್ ಡೆಡ್ಲೈನ್ ಕೊಟ್ಟಿದ್ದಾರೆ. ಜಾಗತಿಕ ಮಾರ್ಕೆಟ್ ಈ ಕಡೆ ಶೇಕ್ ಆಗ್ತಾ ಇದೆ. $110 ಗಡಿ ದಾಟಿರುವಂತದ್ದು. ಅಮೆರಿಕಾದ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ತೈಲ ದರದಲ್ಲೂ ಕೂಡ ಏರಿಕೆ ಆಗಿದೆ. ಇನ್ನು 0.4% ಏರಿಕೆ ಕಂಡು $110.19 ತಲುಪಿದೆ ಕಚ್ಚಾ ತೈಲದ ದರ. $113.31 ತಲುಪಿದೆ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ತೈಲ. ಇನ್ನು ಜಪಾನ್ ನಿಕೈ ಸಿಂಗಾಪುರದ ಸ್ಟ್ರೇಟ್ಸ್ ಟೈಮ್ ಸೂಚ್ಯಂಕದಲ್ಲೂ ಕೂಡ ಕುಸಿತ ಉಂಟಾಗಿದೆ. ದಕ್ಷಿಣ ಕೊರಿಯಾದ ಕೋಸ್ಟಾಕ್ ಮಾರ್ಕೆಟ್ನಲ್ಲೂ ಕೂಡ ಯುದ್ಧದ ಆತಂಕ ಹೆಚ್ಚಾಗಿದೆ. ತತ್ತರಿಸಿ ಹೋಗಿದೆ ಮಾರ್ಕೆಟ್ ಅಂತ ಹೇಳ್ಬೋದು. ಡೆಡ್ ಲೈನ್ ಕೊಟ್ಟಿರುವಂತದ್ದು. ಈಗ ಇರಾನ್ ಯಾವ ರೀತಿಯಾದಂತಹ ನಿರ್ಧಾರವನ್ನ ತಗೊಳ್ಳುತ್ತೆ ಅಂತ ಇಡೀ ವಿಶ್ವ ಕಾದು ಕೂತಿದೆ ಅಂತ ಹೇಳ್ಬೋದು. ಟ್ರಂಪ್ ಕೊಟ್ಟಿರುವಂತಹ ಡೆಡ್ ಲೈನ್ ನಿರ್ಧಾರಗಳನ್ನ ಯಾವ ರೀತಿ ತಗೊಳ್ಳುತ್ತೆ, ಹಾರ್ಮೋಜ್ ಜಲಸಂಧಿಯನ್ನ ಬಂಧ ಮುಕ್ತಗೊಳಿಸಬೇಕು ಅಥವಾ ಸೋಲೊಪ್ಕೊಳ್ಬೇಕು ಅಂತ ಹೇಳ್ತಾ ಇರುವಂತದ್ದು ಡೊನಾಲ್ಡ್ ಟ್ರಂಪ್. ಈ ಕಡೆ ಒಂದ್ ರೀತಿಯಾಗಿ ಮಾರ್ಕೆಟ್ನಲ್ಲಿ ಬೆಲೆ ಏರಿಕೆಯ ಬಿಸಿ ತಟ್ತಾ ಇದೆ. ಮತ್ತೆ ಕೆಲವೊಂದಷ್ಟು ಏನು ಇಂಟರ್ಮೀಡಿಯೇಟ್ ತೈಲದಲ್ಲಿ ಬೆಲೆ ಏರಿಕೆ ಇಳಿತ ಉಂಟಾಗ್ತಾ ಇರುವಂತದ್ದು. $113.31 ತಲುಪಿದೆ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ತೈಲದ